ಹರಿ ಓಂ. ಹಾಯ್ ಫ್ರೆಂಡ್ಸ್, ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ. ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ. ನಿನ್ನೆ ವಿಷಯದೊಳಗೆ ಏನು ಹೇಳ್ಕೊಟ್ಟಿವಪ್ಪ, ನಿನ್ನಂತರೂ ಗ್ಯಾಪ್ ಆಗೈತಿ, ನಿನ್ನೆ ಮಾಡಲಿಲ್ಲ. ಇವತ್ತು ಕಂಪ್ನಿನ ಓಪನ್ ಮಾಡೋಣ, ಆಲ್ಟ್ F1. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಶುಭೋದಯ. ಕಂಪ್ನಿ ಸೆಲೆಕ್ಟ್ ಮಾಡ್ತೀನಿ, ವೀರು ಕಂಪ್ನಿ. ಪ್ರೊಸೆಸರ್ ಸ್ಲೋ ಆಗೈತಿ. ಓಕೆ, ವೀರು ಕಂಪ್ನಿ ಅಂತ ಬಂತು. ಡೇ ಬುಕ್ನ ಚೆಕ್ ಮಾಡ್ಕೊರಿ. ಡಿಸ್ಪ್ಲೇ ಡೇ ಬುಕ್ ಎಷ್ಟು ಎಂಟ್ರಿ ಆಗ್ಯಾವ ಅಂತಂದು ಇಲ್ಲಿ ಚೆಕ್ ಮಾಡ್ಕೊಳಕ್ಕೆ ಬರುತ್ತೆ, ಅಲ್ಲಿ ನೋಡೋಕೆ ಬರುತ್ತೆ. 2, 3, 4, 5 ಆಗ್ಯಾವ. ನೆಕ್ಸ್ಟ್ ಇಲ್ಲಿ ಬಂದು ವಿ ಅಂತ ಹೊಡೀರಿ ವೋಚರ್ನೊಳಗೆ. ಜಸ್ಟ್ ಪೇಜಪ್ ಇಲ್ಲೇ ಐತೆ ನೋಡ್ರಿ, ಪೇಜಪ್ ಇರುತ್ತೆ. ಹೋಮ್ನೊಳಗೆ ಪೇಜಪ್ ಪ್ರೆಸ್ ಮಾಡೋದ್ಲಿಂತ್ರ ರೆಂಟ್, ಆಫೀಸ್ ರೆಂಟ್ ಅನ್ನೋದು ಲಾಸ್ಟ್ ಆಗೈತಿ ಅಂತ ತೋರಿಸಾಕೈತಿ. ಆಫೀಸ್ ರೆಂಟ್ ಎಲ್ಲೈತಿ? ಅಕ್ಟೋಬರ್ದಾಗ ಆಫೀಸ್ ರೆಂಟ್ ನವಂಬರ್ ಟ್ರಾನ್ಸಾಕ್ಷನ್ ನವಂಬರ್ದಾಗ ಐತಿ. ನವಂಬರ್ ಟ್ರಾನ್ಸಾಕ್ಷನ್ ಒಳಗೆ ಆಫೀಸ್ ರೆಂಟ್ ಓಕೆ 5 ಟ್ರಾನ್ಸಾಕ್ಷನ್ ರೆಂಟ್ ಐತಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪೇಜ್ ಡೌನ್ ಬಂದುಬಿಡ್ರಿ. ಓಕೆ, ಮಿಸ್ಟರ್ ವೀರೇಂದ್ರ ರೀಫಂಡ್ ಅಂತ ಅರ್ಥ ತಿಳ್ಕೊರಿ. ರೀಫಂಡ್ ಅಂದ್ರೆ ಈ ಒಂದು ಅಮೌಂಟನ್ನು ಹೊಳ್ಳಿ ವಾಪಸ್ ಕೊಡೋದಕ್ಕೆ ರೀಫಂಡ್ ಅಂತ ಕರಿತೀವಿ ನಾವು. ರೀಫಂಡ್ ಅಂತ ಕರಿತೀವಿ. ಹೆಂಗಪ್ಪ ಅಂದ್ರೆ ಇಲ್ಲೊಂದು ಅಂಡರ್ಲೈನ್ ಮಾಡ್ತೀನಿ ನೋಡ್ರಿ, ರೀಫಂಡ್ ಈ ಥರ ಸರಿಯಾಗಿದ್ದಾಗಲ್ದು. ಓಕೆ, ರೀಫಂಡ್ ಪುನಃ ಕೊಟ್ಬಿಡೋದು ಅವರಿಗೆ. ಈಗ ಅಮೌಂಟ್ ಈಗ ಅವ್ರು ನಮ್ಗೆ ಒಂದು ಲಾಸ್ಟ್ ಟ್ರಾನ್ಸಾಕ್ಷನ್ ಒಳಗೆ ಕೊಟ್ಟಿರ್ತಾರೆ ಅಮೌಂಟನ್ನು. ಇಲ್ಲಪ್ಪ ಅಂದ್ರೆ ಇಲ್ಲೊಂದು ಓದ್ತೀರಿ ನೋಡಿರಿ, ಒಂದು ಟ್ರಾನ್ಸಾಕ್ಷನ್ ಬುಕ್ ತೋರಿಸ್ತೀನಿ ನಿಮಗೆ. ಮಿಸ್ಟರ್ ವೀರೇಂದ್ರ ಫರ್ದರ್ ಕೇಮ್ ಇಂಟು ಕಾಂಟ್ಯಾಕ್ಟ್ ವಿತ್ ಅಭಿನವ ಟ್ರೇಡರ್ಸ್ ಪ್ರೆಸೆಂಟೆಡ್ ಬೈ ಅಮೌಂಟೆಡ್ ಪ್ರೈಸ್ ₹25,000 ಥ್ರಾಗ್ ಚೆಕ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಆಫ್ ₹10,000. ಅಂದ್ರೆ ಅದು ಈ ಇದು ಒಂದು ಗುತ್ತಿಗೆ ಕೆಲಸಕ್ಕೆ ಅಂದ್ರೆ ಕಾಂಟ್ಯಾಕ್ಟಿಗೆ ₹25,000 ಕೊಡಬೇಕಂತಂದು ವೀರು ಕಂಪ್ನಿಯವರು ಒಂದು ಮೆನ್ಷನ್ ಮಾಡಿರ್ತಾರೆ. ಈ ಕಂಪ್ನಿಯವರು ಈಗ ನಾವೆಲ್ಲ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀವಲ್ಲ ಆ ಕಂಪ್ನಿದು ಅವರು ₹25,000 ಬಟ್ ಅಡ್ವಾನ್ಸ್ ಆಗಿ ಏನು ಕೊಡತ್ತಾರ. ಅಡ್ವಾನ್ಸ್ ಅಂದರೆ ಮುಂಚಿತವಾಗಿ ಕೊಟ್ಬಿಡೋದು, ಪ್ರೀಪೇಯ್ಡ್ ಅಂತ ಕರಿತೀವಿ. ಅದಕ್ಕೆ ಪ್ರೀಪೇಯ್ಡ್ ಅಂತ ಕರಿತೀವಿ, ಅಡ್ವಾನ್ಸ್ ಅಂತ ಕರಿತೀವಿ. ಕನ್ನಡದಾಗ ಮುಂಚಿತವಾಗಿ ಅಂತ ಕರಿತೀವಿ. ಮುಂಚಿತವಾಗಿ ಕೊಡುವಂಥ ಅಮೌಂಟ್ ಎಷ್ಟು ಕೊಟ್ಟಿರ್ತಾರೆ. ಮತ್ತು ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ಬೇಡ 18ನೇ ತಾರೀಕಿಗೆ ಅಂದ್ರೆ ಈ ಒಂದು 10ನೇ ತಿಂಗಳಿಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿರ್ತೈತಿ, ಕೊಟ್ಟಿರ್ತಾರೆ. ಈ ರೀಫಂಡ್ ಅರ್ಥ ಕೇಳತ್ತೀವಿ. ರೀಫಂಡ್ ಅಂದರೆ ಪುನಃ ವಾಪಸ್ ಕೊಟ್ಬಿಡೋದು. ರೀಫಂಡೆಡ್ ಅಮೌಂಟ್ 10,000 ಅವ್ರು ಅಡ್ವಾನ್ಸ್ ಆಗಿ ನೀವು ಇಸ್ಕೊಂಡಿರ್ತೀರಿ. ಅದೇ ಥರ ಇಸ್ಕೊಳ್ಳೋ ಹೊತ್ನಾಗ ರಿಸೀವ್ಡ್ ಆಗಿ ಇಸ್ಕೊಂಡಿರ್ತೀರಿ, ಕೊಡೋ ಹೊತ್ನಾಗ ಪೇಮೆಂಟಾಗಿ ಕೊಟ್ಬಿಡ್ರಿ. ಪೇಮೆಂಟ್ ಆಲ್ರೆಡಿ ಇದ್ದೀವಿ, ಅಡ್ವಾನ್ಸ್ ಅಂತ ತೊಗೋರಿ. ಅಡ್ವಾನ್ಸ್ ಫ್ರಮ್ ಕಸ್ಟಮರ್ ನೋಡಿರಿ 10,000 ಅಷ್ಟೇ ಐತಿ. ಆ 10,000 ಮೆನ್ಷನ್ ಮಾಡಿರಿ. ಎಂಟರ್ SBI ಬ್ಯಾಂಕ್ ಹಾಕಿ ಕಂಪ್ಲೀಟ್ ಮಾಡ್ಕೊಂಬಿಡ್ರಿ. ಓಕೆ, ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಇನ್ವಾಯ್ಸ್ ಅಂದರೆ ಉದ್ರಿ VRL ಟ್ರಾವೆಲ್ಸ್ ಅಮೌಂಟ್ ₹6,000 ದ್ಯಾಟ್ ಇನ್ಕ್ಲೂಡ್ ಕ್ಯಾಬ್ ಹೈರಿಂಗ್ ಚಾರ್ಜ್. ಇನ್ಕ್ಲೂಡ್ ಅಂದರೆ ಸೇರಿಸೋದು ಅಂದಂಗೆ. ಕ್ಯಾಬ್ ಹೈರಿಂಗ್ ಚಾರ್ಜ್ 2,500 ಬಂದೈತಿ. ಅದೇ ಥರ ಬಸ್ ಚಾರ್ಜು 3,500 ಬಂದೈತಿ. ಈಗ ಅದನ್ನು ಅಮೌಂಟನ್ನು ಹಾಕಿಬಿಡೋಣ ಅಂತ. ಯಾಕೆ ಇನ್ವಾಯ್ಸ್ ಐತೆ, ಇನ್ವಾಯ್ಸ್ ಅಂದ ತಕ್ಷಣ ಜರ್ನಲ್ F7 ಹಂಗಾರೆ ತಗೋರಿ. ಏನೈತಪ್ಪ ಅಂದರೆ ಕ್ಯಾಬ್ ಚಾರ್ಜ್ ಓಕೆ 2,500. ಅದೇ ಥರನಾಗಿ ಎಂಟರ್ ಡೆಬಿಟ್ ಎಂಟರ್ ಬಸ್ ಚಾರ್ಜ್ ಬಂದು ಎಷ್ಟೈತಿ 3,500 ಐತಿ. ಎಂಟರ್ ಬಂದ್ಕೊಂಡು ಇಲ್ಲೇ VRL ಟ್ರಾವೆಲ್ನ ಕಂಟಿನ್ಯೂ ಬಂದುಬಿಡ್ತಾರೆ. ಡೆಬಿಟ್ ಕ್ರೆಡಿಟ್. ಇನ್ವಾಯ್ಸ್ ಬಂದಾಗ ನೀವು ತೊಗೊಳೋದು ಗೊತ್ತೈತಲ್ಲ, ನೀವು ಅಂತ ತೊಗೋಬೇಕು. VT04 ಅಂದರೆ VRL ಟ್ರಾವೆಲ್ VT0 ಸರಿ VT ಏನು ಮಾಡ್ಬೇಕತ್ತಪ್ಪ ಅಂದ್ರೆ ಸ್ವಲ್ಪ ತಪ್ಪಾತ. VT ಇಲ್ಲಿ ತಪ್ಪಾತ. ವೀರು ಬಂದು ಸ್ವಲ್ಪ ತಪ್ಪು ಮಾಡಿಸನಿಲ್ಲ, ಅದ್ರ ಸಲಗೆ ಏನೂ ತಿಳ್ಕೊಬೇಡ್ರಿ. ಓಕೆ, ಬಸ್ ಸಿಕ್ಕಿಲ್ಲ ಅಂತ ಬಂದಾನಾಗಲಿಕ್ಕೆ ಈ ಥರ ಅದ್ರ ಸಲಗೆ ಸ್ವಲ್ಪ ಒಂಚೂರು ತಪ್ಪಾತು. VT0408 ಆಗೈತಿ.
ಹಿಂಗೆ ನೋಡಿರಿ ನಮ್ಮ ಮಗನೂ ಅದನ್ನು ರೀ ಬಸ್ ಸಿಕ್ಕಿಲ್ಲ ಅಂತ ಬಂದಾನ ಅವಾಗ ಈ ಸದ ನಾನು ಕ್ಲಾಸ್ ತೊಗೋತೀನಿ ನಿಮ್ಮದು ಕ್ಲಾಸ್ ಇದೆ ವಿಡಿಯೋ ಆದಮೇಲೆ ಅವ್ನು ತೊಗೋತೀನಿ ಅಂತಕ್ಕ. ಓಕೆ ಮುಗೀತಾ ಟ್ರಾನ್ಸಾಕ್ಷನ್ ಬಂದಾನೀಗ ಬಸ್ ಬಿಟ್ಕೊಂಡು ಎದಕ್ಕಂತ ಕೇಳ್ತೀನಿ ಅಂತ ಅವಾಗ ಇದೆ ಟ್ರಾನ್ಸಾಕ್ಷನ್ ಮುಗಿ. ನೆಕ್ಸ್ಟ್ ಈಗ 2 ಎಂಟ್ರಿ ಕಂಪ್ಲೀಟ್ ಆದವು. ಥರ್ಡ್ 3ನೇ ಎಂಟ್ರಿ ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಇನ್ವೈಸ್ ಫ್ರಮ್ ವೇರಲ್ ಟ್ರಾವೆಲ್ ಮುಗಿದೈತಿ. SBI by invited Mr. Virendra that the check of Sanvi showroom was bounced ಅಂದ್ರೆ ಏನು ತಿಳ್ಕೊರಿ, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಐತಿ. ಸೊ ದೆನ್ Sanvi showroom when informed of any their promised to pay amount within few days ಅಂತ ಐತಿ. ಇದ್ರ ಅರ್ಥ ತಿಳ್ಕೊರಿ, ಚೆಕ್ಕು ಈಗ ಚೆಕ್ ಬರೆದು ಕೊಟ್ಟಿರ್ತಾರೆ, ನಿಮಗೆ ಚೆಕ್ಕಿನ ಬರೆದು ಕೊಟ್ಟಿದ್ದು ಎಷ್ಟು ದಿವಸದ ಎಷ್ಟು ತಿಂಗಳದ ನೀವು ಚೆಕ್ ಮುರಿಸ್ಬೋದು ಬ್ಯಾಂಕಿಗೆ ಹೋಗಿ ಅಂತಂದ್ರೆ 3 ತಿಂಗಳ ಮಟ್ಟ ಅವಧಿ ಇರುತ್ತೆ ನಿಮ್ಗೆ. ಆ ಚೆಕ್ ಬರೆದ ದಿವಸದಿಂದ ಹಿಡಿದು 3 ತಿಂಗಳ ಮಟ್ಟ ನೀವು ಚೆಕ್ಕನ್ನು ಬೇಕಾದಾಗ ಮುರಿಸ್ಬೋದು. ನೀವು ಈಗೆಲ್ಲ ಚೆಕ್ ಕೊಟ್ರಪ್ಪ ಅಂದ್ರೆ 2 ಡೇಸ್ ಅಲ್ಲ 3 ಡೇಸ್ ಒಬ್ಬೊಬ್ಬರಂತರೂ ಅವತ್ತ ಮುರಿಸ್ಬಿಡ್ತೀವಿ. 3 ದಿವಸಕ್ಕೆ ಚೆಕ್ ಮುರಿಸೋದು ಅಂದ್ರೆ ನಾವು ಹೋಗಿ ಬ್ಯಾಂಕಿಗೆ ಚೆಕ್ ಕೊಡೋದು, ಅದರ್ಲಿಂತ ಅವ್ರು ಎಷ್ಟು ಅಮೌಂಟ್ ಮೆನ್ಷನ್ ಇರುತ್ತೆ ಅಮೌಂಟನ್ನು ನಿಮಗೆ ಕೊಡ್ತಾರೆ. ಬಟ್ ಬೌನ್ಸ್ ಅಂದ್ರೇನು, ಚೆಕ್ ಬೌನ್ಸಿಂಗ್ ಯಾಕಾಗುತ್ತೆ, ಚೆಕ್ಕಿಗೆ ಸಿಕ್ಕ ಮತ್ತು ಸರಿ ಇರ್ದಿದ್ರೆ ಅಂದ್ರೆ ಫೋರ್ಜರಿ ಆಗಿದ್ರೆ ಅಂದ್ರೆ ಅಥವಾ ಅಕೌಂಟ್ನಾಗ ದುಡ್ಡು ಇರ್ಲಾರ್ದ ಚೆಕ್ ಬರೆದ್ರಪ್ಪ ಅಂದ್ರೆ ಈ ಥರ ಒಂದು ಬೌನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಗಿದ್ದು ಅದೇ ಥರನೇ ಆಗೈತಿ ನೋಡಿರಿ. ಸಾನ್ವಿ ಶೋರೂಮ್ನವರು 1ನೇ ತಾರೀಕಿಗೆ 28,000 ಚೆಕ್ ಬರೆದಿರ್ತಾರೆ. ವೀರು ಕಂಪ್ನಿಯವ್ರು ಹೋಗಿ ಇದನ್ನು 19ನೇ ತಾರೀಕಿಗೆ ಚೆಕ್ ಮುರ್ಸಕ್ಕೆ ಹೋದ್ರೆ ಬೌನ್ಸ್ ಆಗೈತಿ ಅಂತ ಹೇಳ್ಬಿಡ್ತಾರೆ. ಹಂಗಾರೆ ಯಾಕೆ ಬೌನ್ಸ್ ಆಯ್ತು ಅಂದರೆ ಸಾನ್ವಿ ಶೋರೂಮ್ನಾಗ ಸ್ವಲ್ಪ ಅಪ್ಪಿ ಅಮೌಂಟ್ ಚೆಕ್ನೊಳಗೆ ಈ ಏನು ಬ್ಯಾಂಕ್ನೊಳಗೆ ಇರತಕ್ಕಂಥ ಅಮೌಂಟು ಏನು ಚೆಕ್ ಮಾಡ್ಲಾರ್ದನ ಒಂದು ಚೆಕ್ ಬರೆದ್ಬಿಟ್ಟಿರ್ತಾರೆ ಅಮೌಂಟನ್ನು, ಅದ್ರ ಸಲುವಾಗಿ ಈ ಥರ ಚಾನ್ಸಸ್ ಆಗಿರ್ತದೆ. ಅದಕ್ಕೆ ಅವರು ಬ್ಯಾಂಕಿನ ಸಮಯ ಹಾಳು ಮಾಡಿದ್ದಕ್ಕೆ ಈ ಥರ ಒಂದು ಅವ್ರು ಹಾಕಲೇಬೇಕು, ಬಿಲ್ಲಿಂಗ್ ಬರುತ್ತೆ ಮತ್ತು ವಾಪಸ್ ಅವ್ರಿಗೆ ದಂಡನೂ ಬೀಳುತ್ತೆ, ಯಾಕಂದರೆ ಬ್ಯಾಂಕಿನ ಸಮಯ ಹಾಳು ಮಾಡಿರ್ತಾರೆ ಅವ್ರು ಅದಕ್ಕೆ. ಓಕೆ ನೆಕ್ಸ್ಟ್ ಅದನ್ನು ಪೇಮೆಂಟ್ದು ಹಾಕ್ಕೊಂಬಿಡ್ರಿ, ಅಳಿಸಿ ಸಾನ್ವಿ ಶೋರೂಮ್ ಇದೊಂದು ಟ್ರಾನ್ಸಾಕ್ಷನ್ ಲಾಸ್ಟ್ ಹೇಳ್ಬಿಡ್ತೀನಿ. ನೆಕ್ಸ್ಟ್ ನಾನಿದ್ರೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತಕ್ಕ. ಸನ್ರಿ ಡೆಬಿಟರ್ಸ್ ಹಾಕ್ತಾರೆ, ಸನ್ರಿ ಕ್ರೆಡಿಟರ್ಸ್ ಡೆಬಿಟರ್ಸ್ ಭಾಳ ಲಕ್ಷ ಕೊಡ್ರಿ. ನಿಮ್ಮ ಕಡೆಯಿಂದ ಅಮೌಂಟ್ ಹೋದ್ರೆ ಎದುರಿನ ವ್ಯಕ್ತಿ ಕ್ರೆಡಿಟರ್ಸ್ ಹಾಕ್ತಾರೆ, ಅಕಸ್ಮಾತ್ ಅವರ ದುಡ್ಡು ಕೊಡೋಗಿದ್ರೆ ಡೆಬಿಟರ್ಸ್ ಹಾಕ್ತಾರೆ. ಓಕೆ 28,000 ರೂಪಾಯಿ ಚೆಕ್ ಬೌನ್ಸ್ ಆಗೈತಲ್ಲ ಅದೇ 28,000ನ ಮೆನ್ಷನ್ ಮಾಡಿರಿ. ನೀವು ರೆಫರೆನ್ಸ್ SS ಎಷ್ಟು ಬಂತು 60 ಆಮೇಲೆ ಎಂಟ್ರು ಅವ್ರೇನಾರ ಡೇಟ್ ಮೆನ್ಷನ್ ಮಾಡಿದರೆ ಇಷ್ಟು ದಿವ್ಸಕ್ಕೆ ಕೊಡ್ರಿ ಅಷ್ಟು ದಿವ್ಸಕ್ಕೆ ಕೊಡ್ರಿ ಅಂತ ಮೆನ್ಷನ್ ಡ್ಯೂ ಡೇಟ್ ಹಾಕಬೇಕು, ಇಲ್ಲಾಂದ್ರೆ ನಡೀತೈತಿ. SBI ಬ್ಯಾಂಕ್ ಅಂತಂದು ಕಂಪ್ಲೀಟ್ ಮಾಡ್ಕೊರಿ. ಟ್ಯಾಲಿನ ಭಾಳ ತಿಳಿಸ್ಕೊತಾನೆ ಅತಿ ಪೂರ್ತಿ ಎಲ್ಲರೂ ಹೇಳ್ತಾರೆ ಫೋನ್ ಹಚ್ಚಿ ತಿಳಿಯತೈತಿ ಟ್ಯಾಲಿ ತುಂಬನೇ ತಾವು ಮಾಡ್ಕೊಳ್ಳೋಷ್ಟು ಕ್ಯಾಪಬಿಲಿಟಿ ಆಗತ್ತಾರ, ಕೆಪಾಸಿಟಿನೂ ಹೊಂದ್ಯಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂದರೆ ಪ್ರತಿ ಟ್ರಾನ್ಸಾಕ್ಷನ್ನು ಹೇಳ್ಬೇಕಪ್ಪ ಅಂದ್ರೆ ತಿಳಿಸಿ ಹೇಳತ್ತೀವಿ. ಈ ಥರ ತಿಳಿಸಿ ಹೇಳೋದು ಭಾಳ ಕಡಿಮೆ. ನೀವು ಎಲ್ಲರ ಟ್ಯಾಲಿ ನೋಡ್ತಿರ್ತೀರಿ, ಭಾಳ ಅಂದರೆ ಹೇಳೋದು ಕಡಿಮೆ ವಿಶೇಷ. ಆದಷ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ ಅಂತ ಕೇಳತ್ತೀನಿ, ಪ್ರತಿ ಸಲ ಹೇಳ್ತಿರ್ತೀನಿ. ಓಕೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಮಿಸ್ ಯು ಆಲ್. ಮಗದೊಮ್ಮೆ ಎಲ್ಲರಿಗೂ ಶುಭೋದಯ. ಓಕೆ ಹರಿ ಓಂ ಶ್ರೀ ವಾಸುದೇವ. ಥ್ಯಾಂಕ್ ಯು ಸೋ ಮಚ್. ಮಿಸ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.